ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಡಿಸೈನ್ನ ಹಾಕೋದು ಹೇಗೆ ಅಂತ ನೋಡೋಣ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಮತ್ತು ಹಾಕೋದಕ್ಕೆ ಮಾತ್ರ ತುಂಬ ಈಸಿಯಾಗಿರುತ್ತೆ. ಹೇಗೆ ಹಾಕೋದು ಅಂತ ನೋಡೋಣ. ಮೊದಲನೇದಾಗಿ ನಾವು 3 ಲೈನು ಜರಿ ಹಾಕೋಬೇಕು. ಅದಕ್ಕೆ ನಾನು ತಿಕ್ ಜರಿ ತೊಗೊಂಡಿನಿ. ಇವಾಗ ನಾಟ್ ಹಾಕೊಂಡಲ್ಲ, ಇದನ್ನು ಕ್ಲಿಯರಾಗಿ ನೋಡ್ಕೊರಿ. ನೀವು ಇದೇ ರೀತಿ ನಾಟ್ ಹಾಕೋರಿ, ಬಿಚ್ಚೋ ಚಾನ್ಸ್ ಇರೋದಿಲ್ಲ. ಎಕ್ಸ್ಟ್ರಾ ಇರೋದನ್ನು ಕೆಳಗಡೆ ನೀವು ಆಮೇಲೆ ಎಳ್ಕೊಂಬಿಡ್ರಿ. ಸಣ್ಣದಾಗಿರೋ ಚೈನ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಈ ಬ್ಲೌಸ್ಗೆ ಇವ್ರು ಹೇಳಿದ್ದು ಬಾರ್ಡ್ರ್ ಇರಲೇಬೇಕು ಅಂತ ಹೇಳಿದರು. ಬಾರ್ಡ್ರ್ ಬಿಟ್ಟು ನಾವು ಬ್ಲೌಸು ಗ್ರೀನ್ ಇದೆ, ಸಿ ಗ್ರೀನ್ ಇದೆ, ಇದು ಡಾರ್ಕ್ ಸಿ ಗ್ರೀನ್. ಬಾರ್ಡ್ರ್ ಬೇಡ, ಮೇಲ್ಗಡೆ ಪ್ಲೇನಲ್ಲಿ ಹಾಕೋಣ ಅಂದರೆ ಅವರೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಬಾರ್ಡ್ರ್ ಇರಲೇಬೇಕು, ದೊಡ್ಡ ಬಾರ್ಡ್ರ್ ಇದೆ, ಇದು ಇರಲೇಬೇಕು ಅಂದಿದ್ದರಿಂದ ಬಾರ್ಡ್ರ್ ಮೇಲೆ ಹಾಕಕತ್ತೀನಿ. ವೆರಿ ಫಸ್ಟ್ ಟೈಮ್ ನಾನು ಬಾರ್ಡ್ರ್ ಮೇಲೆ ಹಾಕ್ತಾ ಇರೋದು. ಐ ಮೀನ್ ಸಜೆಸ್ಟ್ ಮಾಡಲ್ಲ ನಾನು ಬಾರ್ಡ್ರ್ ಮೇಲೆ ಹಾಕೋದು. ಅವರಿಗೆ ಇದೇ ಇಷ್ಟ ಇರೋದ್ರಿಂದ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಹಾಕ್ಕೊಂಡಿನಿ. ಈ ಡಿಸೈನ್ ಕೂಡ ಅವರೇ ಸಜೆಸ್ಟ್ ಮಾಡಿರೋದು, ಇದೇ ರೀತಿ ಬೇಕು ಅಂತ ನನಗೆ ಫೋಟೋ ತೋರಿಸಿದ್ರು. ಈ ಡಿಸೈನ್ನ ಹಾಕಕತ್ತೀನಿ ನೋಡಿರಿ. 3 ಲೈನ್ ಜರಿನ ಹಾಕ್ಕೊಳ್ಳೇಬೇಕು. 3 ಜರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. 3ನೇ ಲೈನ್ ಇದು ನಾನು ಹಾಕ್ಕೊತಾ ಇರೋದು. ಇವಾಗ 3 ಲೈನ್ ಹಾಕ್ಕೊಂಡು ಎಂಡಲ್ಲಿ ನಾಟ್ ಹಾಕ್ಕೊಂಬಿಡ್ರಿ. ಕಂಪ್ಲೀಟಾಗಿ 3 ಲೈನ್ ತೋರಿಸ್ಬೇಕಂತಲೇ ಒಂದು 2ನೇ ಲೈನ್ ಸ್ಕಿಪ್ ಮಾಡಿ 3ನೇ ಲೈನ್ ಕಂಪ್ಲೀಟಾಗಿ ತೋರಿಸಿ ನಾನು ಈ ವಿಡಿಯೋದಲ್ಲಿ. ನೋಡಿರಿ, ಸಿಲ್ವರ್ ಕಲರ್ ಬಾರ್ಡ್ರ್ ಐತಿ. ಆಮೇಲೆ ಸ್ಯಾರಿ ಒಂದು ಕ್ರೀಮ್ ಕಲರ್ ಐತಿ. ಇದ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಈ ಸ್ಯಾರಿದು. ನೋಡಿರಿ, ನಾಟ್ ಹಾಕ್ಕೊಂಡಿನಿ. ಇದನ್ನು ಇಲ್ಲೇ ಕಟ್ ಮಾಡಿ ತಗೊಂಬಿಡ್ರಿ. ಸ್ವಲ್ಪ ಲಾಂಗಾಗಿ ಥ್ರೆಡ್ ಬಿಟ್ಟು ಕಟ್ ಮಾಡಿ ತಗೋರಿ. ಇವಾಗ ನಾನು ತಿಂಜರಿ ಬೀಡ್ಸಿಗೆಲ್ಲ ಬಳಸ್ನಲ್ಲ, ಆ ತಿಂಜರಿ ಮತ್ತು ನೀಡಲ್ ನಂಬರ್ 23 ನಾನು ಇವಾಗ ಬಳಸ್ತಾ ಇರೋದು. ಇವಾಗ ಶುಗರ್ ಬೀಡ್ಸ್ನ ಹಾಕ್ಕೊಳ್ಳೋము. ಈ ಜರಿ ಏನು ಮೇಲೆ ನಾಟ್ ಹಾಕ್ಕೊಂಡಲ್ಲ, ಅದೇ ರೀತಿ ನಾವು ಸಣ್ಣದಾಗಿ ತೆಳ್ಳಗಿರೋ ಜರಿನ ತೊಗೊಂಡು ಮೇಲೆ ಫುಲ್ಲೆಲ್ಲ ಎಳ್ಕೊಂಡು ಲೂಪ್ಗಳನ್ನ ಮಾಡಿಕೊಂಡು ನಾಟ್ ಹಾಕ್ಕೊಂಬಿಡ್ರಿ. ಒಂದು ಚೈನ್ ಸ್ಟಿಚ್ನ ಹಾಗೆ ಹಾಕೋರಿ. ಆಮೇಲೆ ನೀವು ಶುಗರ್ ಬೀಡ್ಸ್ನ ಹಾಕೋರಿ. ಎಲ್ಲ ವಿಡಿಯೋದಲ್ಲಿ ಹೇಳೋ ಹಾಗೆ 2 ಅಥವಾ 3 ಶುಗರ್ ಬೀಡ್ಸ್ನ ಹಾಕ್ಕೊತ ಹೋಗ್ರಿ. ನಿಮ್ಮ ಕಂಫರ್ಟ್ ಯಾವ ರೀತಿ ಇರುತ್ತೋ ಆ ರೀತಿ ಹಾಕೋರಿ. 3ಕ್ಕಿಂತ ಮ್ಯಾಕ್ಸಿಮಮ್ ಹಾಕಿದರೆ ಕಂಫರ್ಟ್ ಅಂತ. ನೀವೇನಾದ್ರು 3 ಬೀಡ್ಸ್ಕಿಂತ ಮೇಲೆ ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. 2 ಅಥವಾ 3 ಒಂದೊಂದು ಹಾಕಿದ್ರೂ ಜಾಸ್ತಿ ಥ್ರೆಡ್ ಕಾಣೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು 2 ಶುಗರ್ ಬೀಡ್ಸ್ ಅಥವಾ 3 ಶುಗರ್ ಬೀಡ್ಸ್ನ ನೀವು ಸ್ಟಿಚ್ ಮಾಡ್ಕೊತ ಹೋಗ್ರಿ. ಡಿಸೈನು ತುಂಬ ಚೆನ್ನಾಗಿದೆ ಇದು. ಅವ್ರು ತೋರಿಸಿದಾಗ ನನಗೇನು ಅಷ್ಟು ಐ ಕ್ಯಾಚಿಂಗ್ ಅಂತ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ ಆಮೇಲೆ ನಾನು ಹಾಕಿದ ಮೇಲೆ ನನಗೆ ತುಂಬ ಇಷ್ಟ ಆಯಿತು ಡಿಸೈನು. ಅವ್ರಿಗೆ ಕೂಡ ನಾನು ಅದೇ ಹೇಳಿದೆ, ಏನಪ್ಪ ಈ ಡಿಸೈನ್ ಹೇಳಿಬಿಟ್ರಲ್ಲ ಅಂದ್ಕೊಂಡೆ ನಾನು ಮನಸ್ಸಿನಾಗ. ಆದರೆ ಆಮೇಲೆ ನೋಡಿದರೆ ಅಷ್ಟು ಮೋಸ್ಟ್ಲಿ ಅದು ಗ್ರೀನ್ ಕಲರ್ ಬ್ಲೌಸ್ ಇರೋದ್ರಿಂದ ಅಷ್ಟು ಹೈಲೈಟ್ ಆಗೈತೋ ಏನೋ, ಅಷ್ಟು ನನಗೆ ಗೊತ್ತಾಗ್ತಿಲ್ಲ. ಬಟ್ ಲುಕ್ ವೈಸ್ ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಕೂಡ ಇದೆ ಇದು. ಶುಗರ್ ಬೀಡ್ ಲೈನ್ ಕಂಪ್ಲೀಟ್ ಆಯ್ತಲ್ಲ. ಇವಾಗ ಎಂಡಲ್ಲಿ ಏನು ಮಾಡ್ತೀನಿ, ನಾನು ಅಲ್ಲೇ ನಾಟ್ ಹಾಕೊತೀನಿ. ಅದು ದಾರನ ಕಟ್ ಮಾಡೋದಿಲ್ಲ ನಾನು. ಅಲ್ಲೇ ರಿವರ್ಸಲ್ಲಿ ನೆಕ್ಸ್ಟ್ ಲೈನ್ ನಾವು ಕ್ರೀಮ್ ಕಲರ್ ಸ್ಯಾರಿ ಇರೋದ್ರಿಂದ ಕ್ರೀಮ್ ಕಲರ್ ಬೀಡ್ಸ್ ಹಾಕೊಳಕತ್ತೀವಿ. ಆ್ಯಕ್ಚುಲಿ ಇದು ಫುಲ್ ಕ್ರೀಮ್ ಇಲ್ಲ, ವೈಟೂ ಇಲ್ಲ, ಮಧ್ಯೆ ಇದೆ, ಲೈಟ್ ಕ್ರೀಮ್ ಕಲರ್ ಐತಿ ಬೀಡ್ಸು. ಅದನ್ನು ನಾನು ಸ್ಟಿಚ್ ಮಾಡ್ಕೊಳತ್ತೀನಿ, ರಿವರ್ಸಲ್ಲೇ ಮಾಡ್ಕೊಳತ್ತೀನಿ. ಜಾಸ್ತಿ ಕಟ್ ಮಾಡಿ ತೆಗೆದು ಮುಂದೆ ನಾಟ್ ಹಾಕ್ಕೊಂಡು ಹಂಗೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಸಫಿಷಿಯೆಂಟ್ ಇದ್ದರೆ, ಐ ಮೀನ್ ನಿಮಗೆ ಕಂಫರ್ಟ್ ಇದ್ದರೆ ಇದೇ ರೀತಿಯೇ ನೀವು ಹಾಕ್ಕೋಬೋದು. ಯಾಕಂದರೆ ಜಾಸ್ತಿ ಜರಿ ಕಟ್ ಮಾಡೋದು ಮತ್ತು ಮುಂದೆ ನಾಟ್ ಹಾಕೋದು ಅದೇ ಆಗಿಬಿಡುತ್ತೆ. ನೀವೇ ರಿವರ್ಸಲ್ಲಿ ಹಿಂಗೆ ತೊಗೊಂಬಿಟ್ರೆ ಕಂಪ್ಲೀಟ್ ಮಾಡ್ಕೊಂಬಿಡ್ರಿ. ಹಿಂಗೆ ಇದು ಕಂಪ್ಲೀಟ್ ಆಯಿತು. ಇವಾಗ ಅಲ್ಲಿ ನಾಟ್ ಹಾಕ್ಕೊಂಡು ಸೈಡಲ್ಲಿ ಒಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ಸ್ಟಾರ್ಟಿಂಗ್ ಸಣ್ಣದೊಂದು ಚೈನ್ ಸ್ಟಿಚ್ ಹಾಕ್ಕೊಂಡು ಇವಾಗ ಏನು ಮಾಡತ್ತೀನಿ, ಶುಗರ್ ಬೀಡ್ಸ್ ಹಾಕ್ಕೊಳತ್ತೀನಿ. ಶುಗರ್ ಬೀಡ್ಸ್ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಿರಿ, ಫ್ಲವರ್ ಚಕ್ರಿನ ನಾನು ಈ ವಿಡಿಯೋದಲ್ಲಿ ಹಾಕೋದು ಹೇಗೆ ಅಂತ ತೋರಿಸೀನಿ. ಫ್ಲವರ್ ಚಕ್ರಿ ಅಂದರೆ ಏನಪ್ಪ ಅಂದರೆ ಈ ಜರ್ಕನ್ ಸ್ಟೋನ್ ಬೇಸ್ ಇರುತ್ತಲ್ಲ ಅದು. ಪ್ಲೇನ್ ಚಕ್ರಿನೂ ಬರ್ತದೆ ಮತ್ತು ಫ್ಲವರ್ ಚಕ್ರಿನೂ ಬರುತ್ತೆ. ಈ ವಿಡಿಯೋಕ್ಕೆ ನಾನು ಫ್ಲವರ್ ಚಕ್ರಿ ಬಳಸೀನಿ. ಇಲ್ಲೈತೆ ನೋಡಿರಿ, ಇದೆ ಜರ್ಕನ್ ಸ್ಟೋನ್ಗೆ ಬೇಸಾಗಿ ಬಳಸ್ತಾರೆ ಇದನ್ನು ನಾವು ಈ ಡಿಸೈನಲ್ಲಿ ಹಾಕ್ಕೊಳಕತ್ತೀವಿ. ನೋಡಿರಿ, ಜರ್ಕನ್ ಸ್ಟೋನ್ ಬೇಸ್ ಇದು. ಅದು ಯಾವ ಬೇಸ್ ತೊಗೊಂಡಿರ್ತೀರಿ, ಯಾವ ಸೈಜ್ದು ಅದೇ ಸೈಜ್ದು ಜರ್ಕನ್ ಅದಕ್ಕೆ ಫಿಟ್ ಆಗುತ್ತೆ. ಇದನ್ನು ನಾವು ಈಗ ಹಾಕಕತ್ತೀವಿ. ಏನು ನಾವು ಶುಗರ್ ಬೀಡ್ಸ್ ಹಾಕಿದ್ವಲ್ಲ ಅದೇ ಜರಿ ಅಲ್ಲಿ ಕೆಳಗಡೆ ಇತ್ತು, ಅದನ್ನೇ ನಾನು ತೊಗೊಂಡು ಇವಾಗ ಜರ್ಕನ್ ಸ್ಟೋನ್ನ ಅಲ್ಲಿ ಸ್ಟಿಚ್ ಮಾಡತ್ತೀನಿ. ಎವ್ರಿ ಜರ್ಕನ್ ಬೇಸಿಗೆ ಏನಿರುತ್ತಲ್ಲ
1 ಇಂಚ್ ಗ್ಯಾಪ್ ಮಾಡ್ಕೊರಿ, ಅಥವಾ ಒಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ 1/2 ಇಂಚ್ ಗ್ಯಾಪಿಗೆ ಇನ್ನೊಂದು ಸ್ಟಿಚ್ ಮಾಡ್ಕೊರಿ. ಜರ್ಕನ್ ಇದು ಬೇಸ್ ಏನೈತಲ್ಲ ಫ್ಲವರ್ ಚಕ್ರಿ, ಅದನ್ನು ಹೆಂಗೆ ಸ್ಟಿಚ್ ಮಾಡೋದಂತ ನಾನು ಇವಾಗ ಕ್ಲಿಯರಾಗಿ ತೋರಿಸೀನಿ. ಅದು ಸ್ಟಿಚ್ ಮಾಡಿ ದಾರನ ಸೈಡಿಗೆ ತಗೊಂಡು ಅದ್ರ ಸುತ್ತಲೂ ನಾವು ಹಾಫ್ ಆಗಿ ಬರುತ್ತಲ್ಲ ಅದ್ರದ್ದು ಹಾಫ್ ಸರ್ಕಲ್ ಥರ ಅಲ್ಲಿ ನಾವು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳತ್ತೀವಿ. ಶುಗರ್ ಬೀಡ್ಸ್ ಸ್ಟಿಚ್ ಮಾಡಿ ಆದಮೇಲೆ ಅಲ್ಲೇ ಒಂದು ಚೈನ್ ಸ್ಟಿಚ್ನ ಹಾಕ್ಕೊಂಡು ಆಮೇಲೆ ಕ್ರೀಮ್ ಕಲರ್ ಬೀಡ್ಸು ಏನು ನಾವು ಲೈನ್ಸ್ಗೆಲ್ಲ ಹಾಕೊಂಡ್ವಲ್ಲ ಆ ಕಲರ್ ಬೀಡ್ಸ್ನ ನಾವು ಒಂದೊಂದೇ ಸ್ಟಿಚ್ ಮಾಡ್ಕೊರಿ. ದೊಡ್ಡ ಬೀಡ್ಸ್ ಇದ್ದರೆ ಇದು 2 mm ಐತಿ, ಸಾರಿ 3 mm ಐತಿ. ದೊಡ್ಡ ಬೀಡ್ಸ್ ಇದ್ದರೆ ನೀವು ಒಂದೊಂದೇ ಸ್ಟಿಚ್ ಮಾಡ್ಕೊರಿ. ಅದರಲ್ಲೂ ಶೇಪ್ಸು ಅವೆಲ್ಲ ಇದ್ದಾಗಂತೂ ಒಂದೊಂದೇ ಸ್ಟಿಚ್ ಮಾಡ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಪರ್ಫೆಕ್ಟಾಗಿ ಬರ್ತಾವೆ. ಹಾಫ್ ಸರ್ಕಲ್ ಥರ ಎವ್ರಿ ಸರ್ಕಲ್ಗೂ ನಾನು 8 ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಡೀನಿ. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲ ಇದ್ರ ಮಧ್ಯೆ ನಾವು ಒಂದೊಂದು ಶುಗರ್ ಬೀಡ್ಸ್ ಹಾಕ್ಕೊಂಡು ಸರ್ಕಲ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಅವರು ಪಿಕ್ಚರಲ್ಲಿ ಯಾವ ರೀತಿ ತೋರಿಸಿದ್ರಲ್ಲ ಅದೇ ರೀತಿ ಹಾಕೊಂಡಿದ್ರಿಂದ ನಾನು ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಹಾಕ್ಕೊಂಡಿನಿ. 1 ವೈಟ್ ಕಲರ್ ಬೀಡ್ ಮಧ್ಯೆ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಫ್ಲವರ್ ಥರ ನೋಡಿರಿ. ಅದಾದಮೇಲೆ ಇನ್ನೊಂದು ಶುಗರ್ ಬೀಡ್ ಲೈನ ಹಾಕ್ಕೊಂಡೀನಿ ಅದ್ರ ಸುತ್ತಲೂ. ಈಗ ನಾಟ್ ಹಾಕ್ಕೊಂಡ್ಬಿಡ್ರಿ, ಅಲ್ಲೇ ನಾಟ್ ಹಾಕ್ಕೊಂಡ್ಬಿಡ್ರಿ. ನಾಟ್ ಹಾಕ್ಕೊಂಡ್ರಲ್ಲ, ಇವಾಗ ಇದ್ರದ್ದು ಮಧ್ಯೆ 1/2 ಇಂಚ್ ಮಾತ್ರ ಗ್ಯಾಪ್ ಬಿಟ್ಕೊರಿ ಅಲ್ಲಿ. ಇನ್ ಕೇಸ್ ನೀವು ಜರ್ಕನ್ ಬೇಸ್ ಇರುತ್ತಲ್ಲ ಫ್ಲವರ್ ಚಕ್ರಿದು ಅದ್ರದ್ದು ಗ್ಯಾಪ್ ನೋಡೋದಾದ್ರೆ 1 ಇಂಚ್ ಗ್ಯಾಪ್ ಮಾಡ್ಕೊರಿ. ಡಿಸೈನ್ ಆದಮೇಲೆ ಇನ್ನೊಂದು ಜರ್ಕನ್ ಬೇಸ್ ಹಾಕ್ಕೊತೀನಿ ಅಂದರೆ ಅಲ್ಲೇ 1/2 ಇಂಚ್ ಬಿಟ್ಕೊರಿ. ಯಾಕಂದರೆ 1/2 ಇಂಚ್ ನಮ್ಮದು ಡಿಸೈನೇ ಬಂದಿರೋದ್ರಿಂದ ಫ್ಲವರ್ ಚಕ್ರಿ ನೋಡಿಕೊಂಡು ಪಾಯಿಂಟ್ ಇಟ್ಕೊಂಡು ಮೊದಲೇ ಫಿಟ್ ಮಾಡ್ತೀನಿ ಅನ್ನೋರಾದ್ರೆ 1 ಇಂಚ್ ಗ್ಯಾಪ್ಗೆಲ್ಲ ಹಾಕೋರಿ. ನಾನೇನು ಮಾಡಿದ್ದೀನಿ ಅಂದರೆ 1 ಫ್ಲವರ್ ಚಕ್ರಿ ಹಾಕ್ಕೊಂಡು ಅದ್ರ ಸುತ್ತಲೂ ಶುಗರ್ ಬೀಡ್ಸ್ ಹಾಕ್ಕೊಂಡು ಅದ್ರ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸ್ಟಿಚ್ ಮಾಡಿಕೊಂಡು ಇನ್ನೊಂದು ಹಾಕ್ಕೊಂಡೀನಿ. ಹಾಗಾಗಿ ನನಗೆ ಅಳತೆ ಕರೆಕ್ಟಾಗಿ ಸಿಕ್ತು. ನಿಮಗೂ ಇದೇ ರೀತಿ ಬೇಕಂದರೆ ಇದೇ ರೀತಿ ಹಾಕ್ಕೋಬೋದು. ಇಲ್ಲ ಅಂದರೆ ನಾನು ಎಷ್ಟು ಇಂಚ್ ಗ್ಯಾಪ್ ಮಾಡ್ಕೋಬೋದು ಅಂದರೆ ಫ್ಲವರ್ ಚಕ್ರಿನೇ ನೀವು ಪಾಯಿಂಟ್ ಇಟ್ಕೊಂಡು ಮೊದಲು ಸ್ಟಿಚ್ ಮಾಡ್ಕೊತೀನಿ ಅನ್ನೋದಾದರೆ 1 ಇಂಚ್ಗೆ ಹಾಕೋರಿ. ಹಿಂಗೆ ಒಂದು ಆದಮೇಲೆ ಹಾಕ್ಕೊತೀನಿ ಅಂದರೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಅದಾದಮೇಲೆ 1/2 ಇಂಚ್ ಗ್ಯಾಪ್ಗೆ ನೀವು ಫ್ಲವರ್ ಚಕ್ರಿನ ಸ್ಟಿಚ್ ಮಾಡ್ಕೋಬೋದು. ಇನ್ನೊಂದು ಕೂಡ ನಾನು ಹಾಕಿದೆ ನೋಡಿರಿ. ಸೇಮ್ ಎಲ್ಲ ಬೀಡ್ಸು ಹೆಂಗೆ ಸ್ಟಿಚ್ ಮಾಡ್ತೀವೋ ಹಾಗೆ ಸ್ಟಿಚ್ ಮಾಡೋದಿರುತ್ತೆ. ಬಟ್ ಶೇಪ್ಸು ಎಲ್ಲ ಡಿಸೈನ್ಸು ಫ್ಲವರ್ಸು ಎಲ್ಲ ಸ್ವಲ್ಪ ಚೇಂಜ್ ಇರ್ತವೆ ಅಷ್ಟೇ. ಬೀಡ್ಸ್ ಸ್ಟಿಚ್ ಮಾಡೋದು ಬಂದರೆ ಜರಿ ಅಥವಾ ಥ್ರೆಡ್ ಸ್ಟಿಚ್ ಮಾಡೋದು ಬಂದರೆ ಆಲ್ಮೋಸ್ಟ್ ಎಲ್ಲ ಡಿಸೈನ್ ಬಂದಂಗೆ. ಆಮೇಲೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಂಗೆ ನಿಮ್ಗೆ ಹೆಂಗೆ ಪ್ರಾಕ್ಟೀಸ್ ಆಗ್ತದೆ ಕೈ, ಅವಾಗ ಹಂಗಂಗೆ ಫಿನಿಶಿಂಗು ಅದೆಲ್ಲ ನೀಟಾಗಿ ಬರೋಕ್ಕಾಗುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಶುಗರ್ ಬೀಡ್ ಲೈನ್ನ ಕಂಪ್ಲೀಟ್ ಮಾಡ್ಕೊಂಬಿಡ್ರಿ ಇದ್ರ ಸುತ್ತಲೂ ಹಾಕೋದು. ಅದಾದಮೇಲೆ ಇನ್ನೊಂದು ಫ್ಲವರ್ ಚಕ್ರಿನ ಸ್ಟಿಚ್ ಮಾಡೋದು ಹೆಂಗಂತ ತೋರಿಸೀನಿ. ಯಾಕಂದರೆ 1/2 ಇಂಚ್ ಗ್ಯಾಪ್ ಅನ್ನೋದು ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ನಾನು ಇಷ್ಟೊಂದು ತೋರಿಸೀನಿ. ಯಾಕಂದರೆ ಸ್ವಲ್ಪ ಅಳತೆ ಮಿಸ್ ಆದ್ರೂ ಬೀಡ್ಸ್ ಎಲ್ಲ ಕರೆಕ್ಟಾಗಿ ಬರಲ್ಲ, ಮತ್ತು ಗ್ಯಾಪ್ ಬಂದುಬಿಡುತ್ತೆ. ಗ್ಯಾಪ್ ಬಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನಿಮ್ಗೆ. ಅಲ್ಲಿ ಮಾತ್ರ ಕರೆಕ್ಟ್ ಗ್ಯಾಪ್ ಮಧ್ಯೆ ಬರಲಾರ್ದಂಗೆ ನೋಡ್ಕೊರಿ. ನೋಡಿರಿ ಅಲ್ಲಿಂದ ಅಲ್ಲಿಗೆ 1/2 ಇಂಚ್ ಐತಿ, ಅಲ್ಲಿಂದ ಅಲ್ಲಿಗೆ ಡಿಸೈನ್ ಎಂಡಿಗೆ ಅಲ್ಲಿಂದ ಫ್ಲವರ್ ಚಕ್ರಿಗೆ 1/2 ಇಂಚ್ ಮಾಡ್ಕೊಂಬಿಡ್ರಿ. ಕರೆಕ್ಟಾಗಿ 1/2 ಇಂಚ್ ಮಾಡ್ಕೊರಿ, ಡಿಸೈನು ಕರೆಕ್ಟಾಗಿ ಬರುತ್ತೆ. ಇನ್ ಕೇಸ್ ನಿಮ್ಮದು ಏನಾದರೂ ದೊಡ್ಡ ಬೀಡ್ಸ್ 3 mm ಬದಲು 4 mm ಇದ್ದರೆ 1/2 ಇಂಚ್ ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಗ್ಯಾಪ್ ಬಿಡಬೇಕಾಗುತ್ತೆ. ನೋಡಿರಿ ನಂದು ಇದು ರೌಂಡ್ಸ್ ಏನು ಹಾಫ್ ಸರ್ಕಲ್ ಅದಾವಲ್ಲ ಅವೆಲ್ಲ ಕಂಪ್ಲೀಟ್ ಆಗೈತೆ. ನಂದು ಗ್ಲೂ ಹಾಕಿ ನಾವು ಕುಂದನ್ನ ಅಂಟಿಸ್ಕೊಂಡಿವಿ. ಕ್ರೀಮ್ ಕಲರು ಮತ್ತು ನಮ್ಗೆ ಕುಂದನ್ ಸಿಗಲಿಲ್ಲ, ಹಾಗಾಗಿ ಮಲ್ಟಿ ಕಲರ್ಸ್ ರೈನ್ಬೋ ಕಲರ್ ಅಂತ ಸಿಗುತ್ತೆ ಇದು ಕುಂದನ್ 3 mm ಇದು. ಈ ಕುಂದನ ನಾನು ತೊಗೊಂಡೀನಿ. ಮತ್ತು ಅದ್ರ ಸುತ್ತಲೂ ನಾವು ಶುಗರ್ ಬೀಡ್ಸ್ನ ಹಾಕ್ಕೊಳತ್ತೀವಿ. ಗೋಲ್ಡ್ ಕಲರ್ ಹಾಕೋಬೋದಾಗಿತ್ತು, ಬಟ್ ಗೋಲ್ಡ್ ಕಲರ್ ಕುಂದನ್ ಹಾಕಿ ಗೋಲ್ಡ್ ಕಲರ್ ಶುಗರ್ ಬೀಡ್ಸ್ ಸ್ಟಿಚ್ ಮಾಡೋದ್ರಿಂದ ಕುಂದನ್ ಅಷ್ಟು ಹೈಲೈಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾನು ಈ ರೈನ್ಬೋ ಕಲರ್ ಕುಂದನ್ನ ಅಂಟಿಸ್ಕೊಂಡೀನಿ. ಕುಂದನ ಅಂಟಿಸ್ಕೊಂಡು ಅದ್ರ ಸುತ್ತಲೂ ನಾವು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಅಂಟಿಸ್ಕೊಳ್ಳೋದ್ರಲ್ಲೂ ಕೂಡ ಒಂದು ನ್ಯಾಕ್ ಐತಿ. ಏನಪ್ಪ ಅಂದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಅಂಟಿಸ್ಕೋಬೇಕು, ಆವಾಗ ನಾವು ಅದ್ರ ಸುತ್ತಲೂ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳಕ್ಕಾಗುತ್ತೆ. ಆ ಸರ್ಕಲ್ಗೆ ಒತ್ತಾಗಿ ನಾವು ಅದ್ರ ಮುಂದೆನೇ ಕುಂದನ ಅಂಟಿಸ್ಕೊಂಡ್ರೆ ಅಷ್ಟು ಶುಗರ್ ಬೀಡ್ಸ್ ಸ್ಟಿಚ್ ಮಾಡೋಕ್ಕೆ ನಮ್ಗೆ ಚಾನ್ಸೇ ಇರೋದಿಲ್ಲ ಅಲ್ಲಿ. ಹಾಗಾಗಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಮಾಡ್ಕೊರಿ. ಏನು ನಾವು ಕುಂದನ್ ಸ್ಟಿಚ್ ಮಾಡ್ಕೊಂಡಿವಲ್ಲ ಅಲ್ಲಿಗೆ 3 mm ಡಾಲ್ ಗೋಲ್ಡ್ ಬೀಡು ಮತ್ತು
ಒಂದು ಶುಗರ್ ಬೀಡ್ಸ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳತ್ತೀನಿ. ನಾನು ಇಲ್ಲಿ ನೀಡಲ್ ನಂಬರ್ 23ಇಂದನೇ ನಾನು ಸ್ಟಿಚ್ ಮಾಡ್ಕೊಳತ್ತೀನಿ. ನಿಮಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಾರ್ಮಲ್ ನೀಡಲ್ ತೊಗೋರಿ, ಜರ್ದೋಸಿ ನೀಡಲ್, ಅದರಲ್ಲಿ ಜರಿ ತೊಗೊಂಡು ಈ ಥರ ಸ್ಟಿಚ್ ಮಾಡ್ಕೊಂತ ಹೋಗಿಬಿಡ್ರಿ ನಾರ್ಮಲ್ ನೀಡಲಿಂದ. ಸೂಜಿನ ಮೇಲೆ ತೊಗೊಳೋದು, ಅದರಲ್ಲಿ ಒಂದು ದೊಡ್ಡ ಬೀಡು ಒಂದು ಸಣ್ಣ ಬೀಡು ಹಾಕ್ಕೊಳ್ಳೋದು, ಅದನ್ನು ಒಳ್ಳೆ ಮೆಟ್ರಿಯಲಿಗೆ ಚುಚ್ಚೋದು, ಕೆಳಗೆ ತೊಳೋದು, ಮತ್ತು ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ದಾರನ ಮೇಲೆ ಎಳ್ಕೊಂಡು ಬೀಡ್ಸ್ನ ಸ್ಟಿಚ್ ಮಾಡೋದು. ಯಾಕಪ್ಪ ಅಂದರೆ ನಾಟ್ ಎಂಡಲ್ಲಿ ತುಂಬ ನಾಟ್ ಕಾಣಿಸ್ತಾವೆ ನಾವು ಆರಿದ ನೀಡಲಿಂದ ಹಾಕೋದ್ರಿಂದ. ನಾನು ಸ್ವಲ್ಪ ಇದು ಬೇಗನೆ ಆಗುತ್ತಾ, ಅದಾದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತಂತ ನಾನು ಅದೇ ನೀಡಲಿಂದ ಹಾಕ್ಕೊಂಡಿನಿ. ಇವಾಗ ನಾವೇನು ಜರ್ಕನ್ ಬೇಸ್ ಸ್ಟಿಚ್ ಮಾಡಿದ್ವಲ್ಲ, ಆವಾಗಲೇ ಅಲ್ಲೆಲ್ಲ ಗ್ಲೂ ಅಂಟಿಸ್ಕೊಂಡು ಇವಾಗ ಜರ್ಕನ್ ಸ್ಟೋನ್ನ ಫಿಕ್ಸ್ ಮಾಡತ್ತೀವಿ. ಇದೊಂದು ಫಿಕ್ಸ್ ಮಾಡಿದರೆ ಮುಗೀತು, ನಮ್ಮದು ಕಂಪ್ಲೀಟ್ ಡಿಸೈನ್ ಮುಗೀತು. ಹಾಫ್ ಸರ್ಕಲ್ಗೆ ಒಂದು 3 mm ಬೀಡ್, ಒಂದು ಶುಗರ್ ಬೀಡನ್ನ ಸ್ಟಿಚ್ ಮಾಡಿರಿ, ಮತ್ತು ಎವ್ರಿ ಕುಂದನ್ಗೂ 3 ಈ ಥರ ಬೀಡ್ಸ್ನ ಸ್ಟಿಚ್ ಮಾಡಿರಿ ಜರ್ಕನ್ ಸ್ಟೋನ್ಗೆ ಅಂಟಿಸ್ಕೊಂಡು. ಆದಮೇಲೆ ನಮ್ಮದು ಡಿಸೈನ್ ಕಂಪ್ಲೀಟ್ ಆಯಿತು. ಇದು ಸ್ಲೀವ್ಸ್ ಡಿಸೈನ್. ಇದು ಅಪ್ಪರ್ ಪೋರ್ಷನ್ನಲ್ಲಿ ನಾನು ಈ ಥರ ಬುಟ್ಟ ಹಾಕ್ಕೊಂಡಿನಿ. ನಿಮಗೆ ಬೇಕಂದರೆ ಬೇರೆ ಥರನೂ ಹಾಕೋಬೋದು. ಕಂಪ್ಲೀಟ್ ಡಿಸೈನ್ ಇದು ನಮ್ಮದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.